ಅಲ್ಪ ಅವ್ರು ಸೀನಿಯರ್ ನಾಯಕರು, ನಾವ್ಯಾರು ಮೂಲಿಗೊಪ್ಪು, ನಾವೆಲ್ಲ ಹೊಸದಾಗಿ ರಾಜಕಾರಣಕ್ಕೆ ಬಂದಿರೋರು. ಇವತ್ತು ಕೂಡ ನಮ್ದೇನಿದ್ರೆ ಅವ್ರ ಮನೆ ಕುಡ್ಕೊಂಡು ಹೋಗ್ತೀವಿ, ಏನೋ ಅವ್ರ ಸಲಹೆ ಕೇಳಕ್ಕೆ ಅವ್ರ ಮನೆಗೆ ಹೋಗ್ತೀವಿ ನಾವು. ರಮೇಶ್ ಕುಮಾರ್ ಅವ್ರನ್ನ ನಮ್ಮ ಜಿಲ್ಲೆಯಲ್ಲಿ ಕಳ್ಕೊಂಡಿರೋದು ಎಲ್ಲರಿಗೂ ನೋವಿದೆ. ಈ ಸರ್ಕಾರದಲ್ಲಿ ರಮೇಶ್ ಕುಮಾರ್ ಅವರು ಇರಬೇಕಾಗಿತ್ತು. ಸುಧಾರಿತ ನರ ಶಸ್ತ್ರಚಿಕಿತ್ಸೆ, ಮೆದುಳು ಮತ್ತು ಬೆನ್ನು ಹುರಿಯ ಅಸ್ವಸ್ಥತೆಗಳಿಗೆ ವಂಶೋದಯ ಆಸ್ಪತ್ರೆಯಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ತಜ್ಞರು ಆರೈಕೆಯನ್ನು ನೀಡುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7277072770 ಅಥವಾ 9141106665. ಇದ್ದಿದ್ರೆ ಅದು ಲಾಭ ಶ್ರೀನಿವಾಸಪುರ ತಾಲೂಕಲ್ಲ, ಅದು ನಮ್ಮ ಜಿಲ್ಲೆಗೆ ಇರ್ತಾ ಇತ್ತು, ರಾಜ್ಯಕ್ಕೆ ಇರ್ತಾ ಇತ್ತು. ಕಾರಣ ಏನೋ ಇರ್ಬೋದು, ಆದರೆ ಅವರು ಮೂಲೆ ಗುಂಪಾಗಿಲ್ಲ, ಮನೇಲಿಟ್ಟಿಲ್ಲ ಕಾಂಗ್ರೆಸ್ ಪಾರ್ಟಿ ಕೂಡ ಇವತ್ತು ಅವ್ರ ಸಲಹೆಗಳನ್ನು ತಗೊಳ್ತದೆ. ನಮ್ಮ ಜಿಲ್ಲೆಯಲ್ಲಿ ನಾವು ಕೂಡ, ನನ್ನ ವೈಯಕ್ತಿಕವಾಗಿ ಹೇಳೋದಾದರೆ, ರಮೇಶ್ ಕುಮಾರ್ ಅವರ ಸಲಹೆಗಳನ್ನು ಇವತ್ತು ಕೂಡ ಹೋಗಿ ಅವ್ರು ಎಲ್ಲೇ ಇದ್ದು ಅವ್ರು ಮಾತಾಡಿಸ್ಕೊಂಡು ಸಲಹೆಯನ್ನು ತಗೊಂಡು ನಾವು ಮುಂದುವರಿಸ್ತಾ ಇದ್ದೀವಿ. ಅದೆಲ್ಲ ಸರ್ಕಾರ ಹೈಕಮಾಂಡ್ ತಗೊಂಡಂತ ತೀರ್ಮಾನ. ಅದು ಯೋಜನಾ ಆಯೋಗದ ಉಪಾಧ್ಯಕ್ಷರು ಮಾಡ್ತೀವಿ ಅಂದ್ರು ಅದಕ್ಕೆ ಒಪ್ಪಲಿಲ್ಲ, ಗ್ಯಾರಂಟಿ ಯೋಜನೆ ಅಧ್ಯಕ್ಷ ಮಾಡ್ತೀವಿ ಅಂದ್ರು ಅದಕ್ಕೆ ಒಪ್ಪಲಿಲ್ಲ. ಅವ್ರದ್ದೇ ಆದಂಥ ಒಂದು ಏನು ಎಥಿಕ್ಸ್ ಇಟ್ಕೊಂಡಿದ್ದಾರೆ. ನೀವು ಅದಕ್ಕೆ ಒಂದು ದೊಡ್ಡ ಹಿರಿಯ ರಾಜಕಾರಣಿ ಸಾರ್ವಜನಿಕ ಜೀವನದಲ್ಲಿ ಚುನಾವಣೆ ಸೋತ ತಕ್ಷಣ ಇಲ್ಲ ಅಂತ ನಾವ್ಯಾಕೆ ತಿಳ್ಕೋಬೇಕು? ಸರ್ಕಾರ ಮುಖ್ಯಮಂತ್ರಿಗಳು ಸಂದರ್ಭ ಬಂದಾಗ